ಹಾಯ್ ಫ್ರೆಂಡ್ಸ್, ಜೂನ್ 5ರ ಸಂಚಿಕೆಯಲ್ಲಿ ಕರ್ಣ ಧಾರಾವಾಹಿಯಲ್ಲಿ ನಿಧಿ ಕರ್ಣನಿಗೆ ಖುಷಿಯಾಗಿಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾಳೆ. ಹಾಗೆ ಕರ್ಣನಿಗೆ ಗೊತ್ತಿಲ್ಲದೆ ಅವನನ್ನು ಖುಷಿಯಾಗಿರಬೇಕು ಅಂತ ಹೇಳಿ ನಿಧಿ ಸಣ್ಣದೊಂದು ಸೆಲೆಬ್ರೇಷನ್ ಮಾಡೋ ಅಂತ ಒಂದು ಪ್ಲಾನನ್ನು ಮಾಡ್ತಾ ಇದ್ದಾಳೆ. ಅದೇನು ಅಂತ ಹೇಳಿ ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇಲ್ಲಿ ಕರ್ಣನಿಗೆ ಗೊತ್ತಾಗದೆ ಸರ್ಪ್ರೈಸ್ ಆಗಿ ಕೇಕನ್ನು ತಂದುಬಿಟ್ಟು ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಕರ್ಣ ಬಂದು ಕೇಳ್ತಾ ಇದ್ದಾನೆ, ಇದೇನಿದು, ನಿಮ್ದೇನಾದರೂ ಇವತ್ತು ಬರ್ಡೇ ಇದೆಯಾ ಅಂತ ಹೇಳಿ ಆಶ್ಚರ್ಯದಿಂದ ಕೇಳ್ತಾ ಇದ್ದಾನೆ. ಆಗ ಇಲ್ಲ, ನೀವು ರಿಲ್ಯಾಕ್ಸ್ ಆಗಬೇಕು ಅಂತ ಹೇಳಿ ನಾನು ಇವನ್ನೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಧಿ ಹೇಳ್ತಾ ಇದ್ದಾಳೆ. ಆಗ ಇನ್ನೊಂದು ಕಡೆ ನೋಡೋದಾದರೆ ರಮೇಶ್ ಇನ್ನೊಂದು ದೊಡ್ಡ ಪ್ಲ್ಯಾನನ್ನೇ ಮಾಡ್ಕೊಂಡಿದ್ದಾನೆ. ಅದೇನೆಂದರೆ ಮನೆಯಿಂದ ಆಚೆಗೆ ಹೊರಡುವಂಥ ಪ್ರಯತ್ನ ಅಥವಾ ನಾಟಕವನ್ನು ಮಾಡ್ತಾ ಇದ್ದಾನೆ. ಮನೆಯಲ್ಲಿ ಒಂದು ದೊಡ್ಡ ಡ್ರಾಮಾವನ್ನೇ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಅವನ ಹೆಂಡತಿಗೆ ಒಂದು ಬಾರಿಸೇ ಬಿಡ್ತಾನೆ. ನನ್ನ ಅಸ್ತಿತ್ವಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ಬೆಲೆ ಇಲ್ಲ, ಹಾಗಿದ್ಮೇಲೆ ನಾನು ಯಾಕೆ ಇಲ್ಲಿರಬೇಕು, ನಾನಿನ್ಮೇಲೆ ಇಲ್ಲಿರೋದಿಲ್ಲ, ಆಚೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ಆಗ ಸಂಜಯ್ ಹಾಗೆ ಅವನ ಜೊತೆ ಇರುವಂಥವರೆಲ್ಲ ನಾವು ಕೂಡ ನಿಮ್ಮ ಜೊತೆಗೆ ಬರ್ತೀವಿ, ನಾವು ಇಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಗ ಕರ್ಣನಿಗೆ ಅವರ ತಾತ ಹೇಳಿರೋದು ಮಾತುಗಳು ನೆನಪಾಗ್ತಾ ಇದೆ. ನಾನು ಹೋದರೂ ಕೂಡ ಈ ಮನೆಯನ್ನು ಚೆನ್ನಾಗಿ ನೋಡ್ಕೋಬೇಕು, ಈ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಇರುವಂತೆ ನೀನು ಉಳಿಸಿಕೊಂಡು ಹೋಗಬೇಕು ಅಂತ ಹೇಳಿ ಕರ್ಣನಿಂದ ಮಾತನ್ನು ತೆಗೆದುಕೊಂಡಿರೋದು ನೆನಪಾಗಿ ಆಗ ಸೀದಾ ಬಂದು ಯಾರೂ ಈ ಮನೆ ಬಿಟ್ಟು ಹೋಗಬೇಡಿ ಅಂತಾನೆ ಕರ್ಣ. ಆಗ ಸಂಜಯ್ ಜೊತೆಲಿದ್ದು ಯಾಕೆ ಕಿತ್ತಾಡಬೇಕು, ಕರ್ಣ ಪ್ರಾಪರ್ಟಿಯನ್ನು ಡಿವೈಡ್ ಮಾಡು ಅಂತ ಹೇಳಿ ದೊಡ್ಡ ಡ್ರಾಮಾವನ್ನೇ ಸೇರಿಕೊಂಡು ಆಡ್ತಾ ಇದ್ದಾರೆ. ಮುಂದಿನ ಸಂಚಿಕೆಯಲ್ಲಿ ನಿಧಿ ಇದನ್ನೆಲ್ಲ ಹೇಗೆ ಸರಿ ಮಾಡ್ತಾಳೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಇಲ್ಲಿ ನಿಧಿಗೆ ತುಂಬಾ ಸವಾಲುಗಳಿವೆ ಅಂತ ಹೇಳಿ ಅನಿಸ್ತಾ ಇದೆ. ಇದನ್ನೆಲ್ಲ ಹೇಗೆ ಸರಿ ಮಾಡ್ತಾಳೆ ನಿಧಿ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿದೆ. ಫ್ರೆಂಡ್ಸ್, ಇವತ್ತಿನ ಸಂಚಿಕೆ ನಿಮಗೇನು ಅನ್ನಿಸ್ತೋ? ರಮೇಶ್ನ ಪ್ಲ್ಯಾನ್ ಯಶಸ್ವಿಯಾಗುತ್ತಾ, ಇಲ್ಲ ನಿಧಿ ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡ್ತಾಳಾ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.